ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ ಕೂತ್ಕೊಳ್ಳಿ ಬಾವ. ಮಹಿ ಜೀವ ಇದೆಲ್ಲ ಏನೋ? ಪ್ಲೀಸ್ ಬಾವ, ಇದು ನನ್ನ ಆಸೆ. ಪ್ಲೀಸ್ ತಗೊಳ್ಳಿ. ಥ್ಯಾಂಕ್ ಯು. ಸದ್ಯ ಇಷ್ಟಾದರೂ ಸೆಂಟಿಮೆಂಟ್ ಇದೆಯಲ್ಲ, ಎಲ್ಲ ಭೂಪತಿಯನ್ನು ಕಂಪ್ಲೀಟಾಗಿ ಬದಲಾಯಿಸ್ಬಿಟ್ಟಿದ್ದಾನೆ ಅಂತ ಭಯ ಆಗ್ಬಿಟ್ಟಿತ್ತು. ಒಂದು ನಿಮಿಷ ಬಂದೆ. ಬಾವಾ, ನೀವು ಬಿಸ್ನೆಸ್ಗೆ ಅಂತ ನನಗೆ ಕೊಟ್ಟಿದ್ದ ಸಾಲ ಬಡ್ಡಿ ಸಮೇತ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಇಷ್ಟೊಂದು ದುಡ್ಡನ್ನು ಕ್ಯಾಶಲ್ಲಿ ಇಟ್ಕೊಂಡಿದ್ದಾನಲ್ಲ, ಯಾಕೋ ಮಿಸ್ ಹೊಡಿತಾ ಇದೆ. ಇಟ್ಸ್ ಓಕೆ. ನೀವೇ ಹೇಳಿದ್ರಿ ಸಾಲದ ಥರ ಕೊಡ್ತಾ ಇರೋದು ಬಡ್ಡಿ ಸಮೇತ ತೀರಿಸ್ಬೇಕು ಅಂತ. ಕಷ್ಟಪಟ್ಟು ದುಡ್ದು ತೀರಿಸ್ತಾ ಇದ್ದೀನಿ, ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಬಾವಾ. ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ನೀವು ಮಾಡಿದ ಹೆಲ್ಪೇ ಕಾರಣ. ನಾನು ಅದನ್ನು ಯಾವತ್ತೂ ಮರೆಯಲ್ಲ. ನೋಡ್ತಾ ಇರಿ ಇನ್ನು ಯಾವ ಮಟ್ಟಕ್ಕೆ ಬೆಳಿತೀನಿ ಅಂತ. ಅಕ್ಕ, ಭಾವ, ಯಾವುದಕ್ಕೂ ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡಿ. ಆಗಲಿ, ಒಳ್ಳೆಯದಾಗಿ. ಹಲೋ, ಇಲ್ಲ ವೇಟ್ ಮಾಡ್ತಾ ಇದ್ದೀನಿ ಲೊಕೇಶನ್. ಓಕೆ. ಹೇಳಿ ಫೈಲ್ ತಂದ್ರ ಸತ್ತಮ್ಮದೆ. ಸರಿ, ನಾನು ನಮ್ಮ ಅಣ್ಣನ ಹತ್ರ ಮಾತಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಅಣ್ಣ ಅಣ್ಣ, ಕಾರ್ ಫಾಲೋ ಮಾಡಿ ಅಣ್ಣ. ಅಲ್ಲ ಮೇಡಮ್, ನಾನು ನೋಡ್ತಾನೆ ಇದ್ದೀನಿ, ಅಷ್ಟದಿಂದ ಫಾಲೋ ಮಾಡಿ ಅಂತ ಹೇಳ್ತಾನೆ ಇದ್ದೀರಾ. ಎಲ್ಲಿಗೆ ಹೋಗ್ಬೇಕಂತ ಹೇಳಿ ಅಲ್ಲಿಗೆ ಬಿಡ್ತೀನಿ. ಅಣ್ಣ, ತಪ್ಪು ತಿಳ್ಕೊಬೇಡಿ ಅಣ್ಣ. ಅಲ್ಲ, ಅವರಲ್ಲ, ಅವ್ರು ನನ್ ಗಂಡ. ಅವ್ರು ನನಗೆ ಗೊತ್ತಿಲ್ದಂಗೆ ಏನೇನೋ ಮಾಡ್ತಾವ್ರೆ, ನನಗೆ ಮೋಸ ಮಾಡ್ತಾವ್ರೆ ಅಂತ ನನ್ಗೆ ಅನಿಸ್ತೈತೆ. ಅದಕ್ಕೆ ಅವ್ರನ್ನ ಫಾಲೋ ಮಾಡಕ್ ಹೇಳ್ತಿದ್ದೀನಿ ಅಷ್ಟೇ. ದಯವಿಟ್ಟು ಅಣ್ಣ ಅವ್ರನ್ನ ಫಾಲೋ ಮಾಡಿ. ಆಯ್ತು ಬಿಡಮ್ಮ, ಕೈಯೆಲ್ಲ ಮುಗಿಬೇಡ, ಬಿಟ್ಕೊಡ್ತೀನಿ. ಏನು ಆನಂದ ಇದು? ಎಲ್ಲ ಚೆನ್ನಾಗಾಗ್ತಾ ಇದೆ, ಎಲ್ಲ ಖುಷಿಯಾಗಿದ್ದಾರೆ. ಹೀಗಿರುವಾಗ ಇನ್ನೇನೋ ಆಗ್ತಾ ಇದೆಯಲ್ಲ. ನೋಡೋ, ಯಾವತ್ತಿದ್ರೂ ವಿಷದ ಹಾವು ವಿಷದ ಹಾವೆ. ಅದಕ್ಕೆ ವಿಷ ಕರೋದಷ್ಟೇ ಗೊತ್ತಿರೋದು. ನಾನು ಜೀವನ ಹತ್ರ ಮಾತಾಡಬೇಕು. ಆ ಭೂಪತಿ ಎಂತವನು ಅನ್ನೋದನ್ನು ಅವನಿಗೆ ಮನವರಿಕೆ ಮಾಡಿಸ್ತೇನೆ. ಗೆಳೆಯ, ಪಾಪ ಕಣ, ನನ್ನ ಜೀವ ತುಂಬ ಒಳ್ಳೆಯವನು. ಅವನಿಗೆ ಮೋಸ್ಟ್ಲಿ ಈ ಭೂಪತಿ ಯಾರು, ಅವನ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಅವನು ಹಾಕಿದ ಗಾಳಕ್ಕೆ ಅವನು ಬಿದ್ದೋಗಿದ್ದಾನೆ. ಇದು ಹೀಗೆ ಆಗಿರುತ್ತೆ ಕಣ. ಆ ಭೂಪತಿ ಎಲ್ಲ ಕಡೆಯಿಂದ ನಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾನೆ ಕಣ. ನೋಡು, ಫಸ್ಟು ಆ ಸುಧಾನ ಬಳಸ್ಕೊಂಡು ಆಟ ಆಡ್ದ. ಈಗ ಈ ಜೀವನ ಇಟ್ಕೊಂಡು ಹೊಸ ಆಟ ಶುರು ಮಾಡಿದ್ದಾನೆ. ಆಡಲಿ, ಅದೆಷ್ಟು ದಿನ ನಡೆಯುತ್ತೋ ನಾನು ನೋಡ್ತೀನಿ. ಬಟ್ ನನ್ನ ಕನಸನ್ನು ಏನು ಗೊತ್ತಾ, ಜೀವನ ಬಳಸ್ಕೊಂಡು ಏನು ಮಾಡಕೊಟ್ಟಿರ್ಬೋದು, ಏನು ಪ್ಲ್ಯಾನ್ ಮಾಡ್ತಾ ಇರ್ಬೋದು ನನಗೆ ಗೊತ್ತಾಗ್ತಿಲ್ಲ. ಗೆಳೆಯ, ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಇದನ್ನು ಸದ್ಯಕ್ಕೆ ಸೈಡ್ಗಿಟ್ಟಿರು. ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ, ಎಲ್ಲರ ಜೊತೆ ಇವಾಗ ಸಂತೋಷವಾಗಿದ್ಬಿಡು.
ಯುದ್ಧ ಶುರುವಾಗಿದೆ ಕಣೋ, ಬೇರೆ ಆಪ್ಷನ್ ಇಲ್ಲ, ನಾವು ಮಾಡಲೇಬೇಕು. ಅವ್ನು ಶುರು ಮಾಡಿದ್ದಾನೆ, ನಾವು ಅದನ್ನು ಮುಗಿಸೋಣ. ಏನು ಬೇಕಾದ್ರೂ ಆಗೋಗ್ಲಿ, ನಾವು ಫೇಸ್ ಮಾಡೋಣ. ಒಬ್ಬ ಭೂಪತಿ ಅಲ್ಲ, ಇಂಥ 100 ಭೂಪತಿಗಳು ಬಂದರೂ ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ ಕಣೋ. ನಮಗೆ ಆ ದೇವ್ರ ಶ್ರೀರಕ್ಷೆ ಇದೆ. ಹಾರಾಡ್ತಾ ಇದ್ದಾನೆ ಮಗ, ಹಾರಾಡಲಿ. ಅವ್ನ ರೆಕ್ಕೆ ಪೊಕ್ಕ ಹೆಂಗೆ ಕಟ್ ಮಾಡಬೇಕು ಅಂತ ನಮಗೂ ಗೊತ್ತಿದೆಯಲ್ಲ. ಡೋಂಟ್ ವರಿ, ಎಲ್ಲ ಸರಿ ಹಾಂ. ಬಾ, ಸಂತೋಷವಾಗಿ ಎಲ್ಲರ ಜೊತೆ ಇರೋದು ಬಾ. ಅರೆ ಪಪ್ಪಿ ಕಂದ ಬಂದ್ಯಮ್ಮ. ಭೂಮಿ ಅವಳಿಗೆ ಹುಷಾರಿಲ್ಲ, ಅವಳು ಬರೋದಿಲ್ಲ ಅಂತ ಹೇಳ್ದೆ. ಅದೇ ಅದು ಅವ್ರಿಗೆ ಸ್ವಲ್ಪ ಹೆಡ್ಡೇಕ್ ಆಗಿತ್ತು, ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ರು, ಸ್ವಲ್ಪ ರಿಲ್ಯಾಕ್ಸ್ ಆಯ್ತಲ್ಲ ಕರ್ಕೊಂಬಂದ್ಬಿಟ್ಟೆ. ಅಯ್ಯೋ ನನ್ ಕಂದ ಒಟ್ಟಿನಲ್ಲಿ ಬಂದಿಯಲ್ಲ, ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಪುಟ್ಟಿ, ಕಡೆಗೂ ಬೇಜಾರೆಲ್ಲ ಮರ್ತು ವಾಪಸ್ ಬಂದಿಯಲ್ಲ. ಬಾ, ಇನ್ನೇನು ಪೂಜೆ ಶುರು ಆಗುತ್ತೆ, ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ಬಾ. ಸಾರಿ ಅಪ್ಪಿ, ನಿನ್ನ ಮಾತಾಡ್ಸೋಕೆ ನಾವ್ ಯಾರು ಬರ್ಲೇ ಇಲ್ಲ. ಸಿಚುಯೇಷನ್ ಆಗಿತ್ತು. ಐ ಹೋಪ್ ಯು ಡೋಂಟ್ ಮೈಂಡ್. ಇಟ್ಸ್ ಓಕೆ ಅದಕ್ಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪಾರ್ಥ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಇದೇನಿದು ಪಾರ್ಥ ಅಂತೆಲ್ಲ ಕರಿತಾ ಇದ್ಯಾ? ಹಲೋ, ಸ್ವಲ್ಪ ರೆಸ್ಪೆಕ್ಟ್ ಇರ್ಲಿ. ಪಾರ್ಥ ಬ್ರೋ ಅಂತನೋ ಪಾರ್ಥ ಅಣ್ಣ ಅಂತನೋ ಕರಿ. ನೋ ವೇ, ಚಾನ್ಸೇ ಇಲ್ಲ. ಅದನ್ನೆಲ್ಲ ಎಕ್ಸ್ಪೆಕ್ಟು ಮಾಡಬೇಡ. ನಿನ್ ಹೆಸರಿಗಷ್ಟೇ ಅಣ್ಣ, ಆದ್ರೆ ತುಂಬಾ ವಿಷಯದಲ್ಲಿ ನಾನು ನಿನ್ಗಿಂತ ದೊಡ್ಡವಳು. ಅದೇನೋ ನಿಜ ಬಿಡು. ನಮ್ಮನೇಲಿ ಫಸ್ಟಿಗೆ ಲವಲ್ ಬಿದ್ದು ನೀನೇ ಅಲ್ವಾ? ಆ ವಿಷಯದಲ್ಲಿ ನಾವೆಲ್ಲ ಬಚ್ಚ, ನೀನ್ ಮುಂದೆ ನೀನೇ ಸೀನಿಯರು. ಹೌದು, ಮತ್ತೆ ನಾನು ಜೀವ ಲವ್ ಮಾಡಿಲ್ಲ ಅಂದಿದ್ರೆ ನಿನ್ಗೆ ಅಪೇಕ್ಷೆನೂ ಸಿಗ್ತಾ ಇರ್ಲಿಲ್ಲ, ಗೌತಮ್ ಅಣ್ಣಗೆ ಅದಕ್ಕೇನು ಸಿಗ್ತಾ ಇರ್ಲಿಲ್ಲ. ಸೊ ನೀವೆಲ್ಲರೂ ನನಗೆ ಥ್ಯಾಂಕ್ಫುಲ್ ಆಗಿರ್ಬೇಕು. ಈ 2 ಮನೆ ರಿಲೇಶನ್ಶಿಪ್ಗೆ ಫೌಂಡೇಶನ್ ಹಾಕಿದ್ದೆ ನಾನು. ಬಟ್ ನಾವು ಬಿಲ್ಡಿಂಗ್ಗೆ ಕಟ್ಕೊಂಡ್ಬಿಟ್ವಿ ಅಲ್ಲ? ದಟ್ ಇಸ್ ದ ಫ್ಯಾಕ್ಟ್. ಬಟ್ ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ. ನಿಮ್ಮಿಬ್ರು ಮಧ್ಯೆ ನಾನು ಬ್ರಿಡ್ಜ್ ಆಗಿದ್ನಲ್ಲ, ನನ್ಗೆ ಅದೇ ಖುಷಿ ಇದೆ. ಮಹಿಮಾ ಕರೆಕ್ಟ್ ಅಮ್ಮ, ನೀನು ಬ್ರಿಡ್ಜೆ. ಪಾರ್ಥ ಅಪೇಕ್ಷೆ ಎತ್ತಾಕೊಂಡೋದ್ನಲ್ಲ, ಅದಕ್ಕೆ ಅವನು ಫ್ಲೈಓವರು. ನಮ್ಮ ಗೆಳೆಯ ಅತ್ತಿಗೆನೆ ಪಾಪ. ಎಲ್ರೂ ಸೇರಿ ಮದುವೆ ಮಾಡಿದ್ವಲ್ಲ, ಅದಕ್ಕೆ ಅವರು ಅಂಡರ್ ಪಾಸು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.